ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನಮ್ಮ ರಾಜ್ಯದ ನಿನ್ನೆ ಏನಾಯಿತು ಅಂದರೆ, ನಮ್ಮ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ವಿಸ್ತರಣೆ ಆಯಿತು. ಸಚಿವ ಸಂಪುಟ ವಿಸ್ತರಣೆಯಲ್ಲಿ 19 ಜನ ಮಂತ್ರಿ ಪದವಿನಿಗೆ ಸ್ವೀಕಾರ ಮಾಡಿದ್ರು. ಮೊದಲೇ 13 ಜನ ಮಂತ್ರಿಮಂಡಲಕ್ಕೆ ಸೇರಿಕೊಂಡಿದ್ರು. ಒಟ್ಟು ಈಗ 34 ಜನ ಆಯಿತು. ಮತ್ತು ಈಗ 34 ಜನದಲ್ಲಿ ಈಗಾಗಲೇ ಇವರು ಮೈಸೂರಿನ ತಣ್ಣೀರ್ ಸೇಠು, ಬೆಂಗಳೂರಿನ ಪ್ರಿಯಾ ಕೃಷ್ಣ, ವಿಜಯನಗರದ ಎಂ ಕೃಷ್ಣಪ್ಪ, ಮತ್ತು ದಿನೇಶ್ ಗುಂಡೂರಾವ್ ಬಂದಿದ್ದೆಂಥದ್ದು ಪಾಡು ನೋಡಿ. ಏನು ಆಗಲೇ 3 ವರ್ಷ ಮಂತ್ರಿ ಪದವಿ ಮಾಡಿ ಅವರು ವಿರೋಧ ಮಾಡ್ತಾರೆ ಅಂತಂದರೆ ನಿಜವಾಗಿ ಇವರಿಗೆಲ್ಲ ಮಾನವೀಯತೆ, ವ್ಯಕ್ತಿತ್ವ ತಂದೆ ಆದ ಹೌದು ನನಗೂ ಆಯಿತು ಮತ್ತು ಇನ್ನೊಬ್ಬರಿಗೆ ಸಿಗಲಿ ಚಾನ್ಸು ಭಾವನೆಗಳೇ ಇಲ್ಲ. ದಿನೇಶ್ ಗುಂಡೂರಾವ್ ಗಾಂಧಿನಗರದಲ್ಲಿ ಲಾಸ್ಟ್ ಟೈಮೇ ಗೆಲ್ಲಲ್ಲ ಅಂದ್ಕೊಟ್ಟಿದ್ರು. ಈ ಸತಿ ಏನು ಮಾಡ್ತಾರೆ ಅಂದರೆ ಗೆಲ್ಲಿಸ್ತಾರೆ, ಗ್ಯಾರಂಟಿ ಗೆಲ್ಲಿಸ್ತಾರೆ ಡಬಲಾಗಿ. ಅಷ್ಟು ಭಾಳ ಮುತುವರ್ಜಿಯಿಂದ ಅವರು KPCC ಅಧ್ಯಕ್ಷರ KPCC ಕಚೇರಿ ಮುಂದೆನೇ ಹೋಗಿ ಧರಣಿ ಮಾಡಿದ್ದಾರೆ. ಮತ್ತು ಎರಡನೇದು ಬಂಗಾರಪೇಟೆ MLA ಒಂದು, ಕೋಲಾರ MLA, ಕೋಲಾರ ಜನ 3 ಜನ, ಮತ್ತು ಡಿಸ್ಟಿಕ್ ಪೂರ್ತ ಜನ ಅಂತ ಇಟ್ಕೊಳ್ಳಿ ಕಾಂಗ್ರೆಸ್ನವರು. ಅರ್ಥ ಆಯ್ತಾ? ಯಾಕೆ ಹೆಂಗಂತಂದರೆ ಇವ್ರಿಗೆಲ್ಲರಿಗೂ ಏನು ಇರೋದು 35 ಸೀಟು, ಇವ್ರು ಗೆದ್ದಿರೋದು 134. 134 ಜನಕ್ಕೂ ಮಂತ್ರಿ ಬೇಕಾಗಿದೆಯಲ್ಲ, ಯಾವ ರೀತಿ ಇದು ಕೊಡೋದು? ಅದರಲ್ಲಿ ನಿನ್ನೆ ಒಬ್ಬ ರಾಜೀನಾಮೆ ಕೊಟ್ಟಿದ್ದಾರೆ. ಬೇಳೂರು ಸಾಗರದ MLA ಬೇಳೂರು ಗೋಪಾಲಸ್ವಾಮಿ, ಇವರು ರಾಜೀನಾಮೆ ಕೊಟ್ಬಿಡ್ತೀನಿ, ನಾಳೆ 10 ಗಂಟೆಗೆಲ್ಲ ಕೊಟ್ಬಿಡ್ತೀನಿ ಅಂತಂದರು. ಆಮೇಲೆ ನೋಡಿದ್ರೆ ಅವರು ಸದ್ದು ಇಲ್ಲ, ಗದ್ದಲನೂ ಇಲ್ಲ. ಯಾರ್ದು? ಬೇಳೂರು ಗೋಪಾಲಸ್ವಾಮಿದು. ಅಲ್ಲ, ಏನು ಡ್ರಾಮಾ ಆಡ್ತಾರೆ ಅಂತಂದರೆ ಕಾಂಗ್ರೆಸ್ನವರು, ಏನು ರೋಡಲ್ಲೆಲ್ಲ ಟೈರು ಎಲ್ಲರೂ ರೋಡಿಗೆ ಬಂದು ಟೈರ್ ಸುಡೋ, ನ್ಯಾಯಕ್ಕಾಗಿ ಹೋರಾಟ. ಯಾವುದು ನ್ಯಾಯ ಅಂತಲೇ ನನಗೇನೆ ಅರ್ಥ ಆಗಿಲ್ಲ. ಒಬ್ಬ ಹೇಳ್ತಾನೆ ಇವ್ರಿಗೆ ಮಂತ್ರಿ ಪದವಿ ಸಿಕ್ಕೋದ್ರಿಂದ ಸಾರ್ವಜನಿಕರಿಗೆಲ್ಲ ಒಳ್ಳೇದಾಗೋಯ್ತದಂತೆ. ಏನ್ರಿ ಇದು ನ್ಯಾಯ? ಸಾರ್ವಜನಿಕರಿಗೆ ಎಲ್ಲರಿಗೂ ಎಲ್ರಿ ನೀವು ನ್ಯಾಯ ಒದಗಿಸಿದ್ದೀರಾ? ನೀವು ತಗೊಳ್ಳೋ ಅಂಥ ಖಾತೆನಿಗೆ ಈಸ್ಕೊಂಡು ನಮ್ಮ ದಿನೇಶ್ ಗುಂಡೂರಾವ್ ಕೂತಿದ್ರಲ್ಲ, ತಿಗ್ದಡಿಗೆ ಹಾಕೊಂಡು ಹಂಗೆ ಕೂತಿರ್ತೀರಪ್ಪ ಅಷ್ಟೇ. ಏನಾದ್ರು ಸದ್ದು ಗದ್ದಲ ಇದೆಯಾ? ಎಲ್ಲರೂ ಒಂದು ಚೂರು ನ್ಯಾಯ ಒದಗಿಸೋಕ್ಕೆ ಏನಾದ್ರು ಹೋರಾಟ ಮಾಡಿದ್ದೀರಾ? ಯಾವತ್ತಾದ್ರೂ ಒಂದು ದಿವಸನಾದ್ರೂ ಹೌದು ನಮ್ಮ ರಾಜ್ಯಕ್ಕೆ ಇಂಥ ಕೆಲಸ ಆಗಬೇಕು ಅಂತ ಏನಾದ್ರೂ ಯೋಚನೆ ಮಾಡಿದ್ದೀರಾ? ಒಬ್ಬ ಮಂತ್ರಿ ಆದ್ರೂ ಅಲ್ಲ, ಅವನ ಯಾರೋ ಕೃಷ್ಣ ಬೈರೇಗೌಡರು ಬಿಟ್ಟು ಬೇರೆ ಇನ್ನೆಲ್ಲ 34-35 ಜನನು MLA, ಮುಖ್ಯಮಂತ್ರಿನೂ ಸಮೇತವಾಗಿ, ಮುಖ್ಯಮಂತ್ರಿ ಹೆಂಗೆ ನಿದ್ದೆ ಹೊಡೆದ ಅಂದರೆ ಬೊಂಬಾಟಾಗಿ ನಿದ್ದೆ, ಎಲ್ಲಿ ಕೂತಿದ್ರು ನಿದ್ದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರದ್ದು 3 ವರ್ಷ ತುಂಬಿಸ್ಬಿಟ್ರು. ಇನ್ನು 2 ವರ್ಷಕ್ಕೋಸ್ಕರ ಮಾಡಿದ್ರು. ಆಗಲೇ ಈಗ 2 ತಿಂಗಳು ಕಳೆದೋಯ್ತು. ಅರ್ಥ ಆಯ್ತಾ? ಇನ್ನು 2 ತಿಂಗಳು ಕಳೆದೋದ್ರೆ ಇನ್ನು ಎಷ್ಟು ತಿಂಗಳಿದೆ ಬಾಕಿ? 12 24, 24ರಲ್ಲಿ 2 ತಿಂಗಳು ಹೋದರೆ ಇನ್ನು 22 ತಿಂಗಳು. 22 ತಿಂಗಳು ಏನು ನೀವು ಖಾತೆ ಈಸ್ಕೊಂಡು ಅದು ಹೆಂಗೈತೆ, ಯಾರು ಏನು ಮಾಡಬೇಕು ಎತ್ತ ನೋಡ್ಕೊಳ್ಳೋಕ್ಕೆ 6 ತಿಂಗಳು ಆಗೋಯ್ತದೆ. ಆಮೇಲೆ ಏನು ಕೆಲಸ ಮಾಡ್ತೀರಾ ನಾವು ನೋಡೋಣ ಅಲ್ವಾ? ನಿಮ್ಗೊಂದು 6 ತಿಂಗಳು ಟೈಮು ಹೊಸ ಮಂತ್ರಿಗಳಿಗೆ ಎಲ್ಲರಿಗೂ. ಆಮೇಲೆ ಇವರು ಏನೋ ಮಂತ್ರಿ ಆದರೆ ಹೋಗಲಿ, ಮಂತ್ರಿ ಆದರೆ ಯಾರು ಬೇಡ ಅಂದರು ನಿಮ್ಮನ್ನು
ಪಾಪ ಮಾಡಬೇಡ ಹಂಗಂತ ಹೇಳೋಕ್ಕಾಯ್ತಾ? ಕೊಟ್ಟರು ಅವರು ಡಿ ಕೆ ಶಿವಕುಮಾರ್ ಅವರು ಎಲ್ಲರಿಗೂ, ಇಲ್ಲ ಹೈಕಮಾಂಡೇ ಕೊಡ್ಸೋ ಯಾರಿಗೆ ಗೊತ್ತು, ಯಾರೋ ಒಬ್ಬರು ಕೊಟ್ಟವ್ರೆ, ಅರ್ಥಾಯ್ತಾ? ಆದರೆ ನಾನು ಹೇಳೋದು ಏನು ಅಂತಂದರೆ, ತಗೊಂಡಿದ್ದಕ್ಕೆ ತಕ್ಕಾಗಿ ಈಗ ಸ್ಟ್ರೈಕ್ ಮಾಡ್ತಾ ಇದ್ದಾರಲ್ಲ ಎಲ್ಲರೂ, ಈ ಸ್ಟ್ರೈಕ್ ಏನಕ್ಕೆ, ಎಷ್ಟು ದಿನ ಇರುತ್ತೆ? ಇನ್ನು 2 ದಿನ ಕೂಗಾಡ್ತೀರಾ, 3 ದಿನ ಕೂಗಾಡ್ತೀರಾ, 4ನೇ ದಿನಕ್ಕೆ ಏನಾಯ್ತೀರಾ? ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ನಿಂತೀರ. ಅದ್ರ ಬದಲು ಮೊದಲೇ ಸುಮ್ಮನೆ ಆಗಿಬಿಟ್ರೆ ಆಗಲ್ವಾ? ಅದಕ್ಕೆ ಯಾಕೆ ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ನಾನು ಹಂಗೆ ನೀನು ಹಿಂಗೆ ಹೋರಾಟ ಮಾಡ್ತೀನಿ? ಇದು ಬೇಕಾಗಿರತಕ್ಕಂಥದ್ದ ಅಲ್ಲ. ಕಾರ್ಯಕರ್ತರನ್ನೆಲ್ಲ ಹುರಿದುಂಬಿಸಿ ನೆಕ್ಸ್ಟು ಎಲ್ಲರಿಗೊಂದು ಡಿನ್ನರ್ ಕೊಟ್ಟು, ಬಿಡಿ ಹೋಗಲಿ ಪರವಾಗಿಲ್ಲ, ಪಕ್ಷದಲ್ಲಿ ಇದೆಲ್ಲ ಸಹಜ, ಬನ್ನಿ ನಾವೆಲ್ಲ ಒಂದು ಪಾರ್ಟಿ ಮಾಡೋಣ, ಟೀ ಪಾರ್ಟಿ ಅಂದ್ಬಿಟ್ಟು ಟೀ ಪಾರ್ಟಿ ಕೊಟ್ಟು ಎಲ್ಲರನ್ನೂ ಸಮಾಧಾನ ಮಾಡಿ ಕಳ್ಸೋದು ಬಿಟ್ಬಿಟ್ಟು ಎಲ್ಲರನ್ನೂ ರೋಡಿಗೆ ಬಿಡಿಸಿದ್ದೀರಲ್ಲ. ಅಲ್ಲ, ಇದು ರೋಡಿಗೆ ಬಿಡಿಸೋದು ನಿಮ್ಮದು ಸರಿಯಾದ ಧರ್ಮನ ಎಮ್.ಎಲ್.ಎಗಳೇ? ನೀವೆಲ್ಲ ಹಿಂದೆ ಆಗಿದ್ದೀರ, ಎಲ್ಲರೂ ಮಂತ್ರಿ ಆಗಿರ್ತೀರ, ಇಲ್ಲ ಅಂತಲ್ಲ, ಆಗಿದ್ರೂ ಮತ್ತೆ ಕೇಳ್ತೀರ. ಅವ್ರು ಯಾರೋ ಎಚ್ ಕೆ ಪಾಟೀಲ್ ಅಂತೆ, ಧಾರವಾಡದಲ್ಲಿ, ಅಲ್ಲಿ ಅಯ್ಯಪ್ಪ ಏನು ಜೀವಂತವಾಗಿ ಇರೋದ್ರಿಂದ ಇಲ್ಲಿವರೆಗೂ ಬರೀ ಮಂತ್ರಿ ಪದವಿನಲ್ಲೇ ಸಾಧನೆ ಮಾಡ್ಕೊಂಬಂದ್ಬಿಟ್ಟ. ಏನು ಕಡ್ದು ಕಟ್ಟಾಕ್ಬಿಟ್ರಿ, ಏನು ಸಮಾಜ ಕೊಟ್ರಿ ನೀವೆಲ್ಲರೂ? 4 ಸತಿ 5 ಸತಿ ಮಂತ್ರಿ ಆಗಿ ಏನಪ್ಪ ಮಾಡಿದ್ರಿ? ಹೇಳಪ್ಪ, ಹೇಳಿ. ಈಗ ಎಲ್ಲಾದರೂ ಒಂದು ಗುರುತು ಇಂಥವ್ರದ್ದು ಇಂಥದ್ದು. ಜಾಗ ಈಗ ಹಿಂದೆ ನಜೀರ್ ಸಾಬ್ ಅಂತ ಇದ್ದರು, ನಜೀರ್ ಸಾಬ್ ಮಾಡಿದ ಕೆಲಸ ಅವ್ನು ಸತ್ತೋಗಿ ಆಗಲೇ 30 ವರ್ಷ ಆಗೋಯ್ತು, ಇನ್ನೂ ಅವನ ಹೆಸರು ಇನ್ನೂ ಅಜರಾಮರಾಗಿ ಉಳಿದಿದೆ. ಯಾಕೆ? ಅವ್ನು ಮಾಡಿದಂಥ ಕೆಲಸ ಹಂಗಿತ್ತು. ನಿಮ್ಮಲ್ಲಿ ಏನಾದ್ರೂ ಆ ಥರದ್ದೊಂದು ಕೆಲಸ ಮಾಡಿದ್ದೀರಾ? ಮಾಡ್ತೀರಾ? ಮಾಡಲ್ಲ. ಯಾಕೆ ಹೇಳಿ ಮಾಡಲ್ಲ? ನಿಮ್ಗೆ ಗೊತ್ತಿಲ್ವಲ್ಲ ಕೆಲಸ ಮಾಡೋದೇ ಹೆಂಗೆ ಅಂತ. ನೀವು ಮಾಮೂಲಿ ಏನು ಗೆದ್ಕೋಬೇಕು, ಮಂತ್ರಿ ಆಗಬೇಕು, ಗೂಟದ ಕಾರ್ ಇಕ್ಕೋಬೇಕು, ನಿಮಗೆಲ್ಲ ಟಿ ಎ ಎಲ್ಲ ನಾನು ಮಂತ್ರಿ ಆಗಿದ್ದೀನಿ ಹಿಂಗಂತ ಎಲ್ಲರಿಗೂ ಶೋ ಕೊಡೋಕ್ಕೆ ನಿಮಗೆ ಸರಿಯಾಗಿರುತ್ತೆ. ನೀನು ಎಷ್ಟು ಕೋಟಿ ಮಾಡ್ತೀಯ, ನಾನು ಎಷ್ಟು ಕೋಟಿ ಮಾಡ್ತೀನಿ, ಇಷ್ಟೇ. ಇನ್ನೇನು ಮಾಡ್ತೀರ ನೀವು? ಏನೂ ಮಾಡಲ್ಲ. ಇಷ್ಟಕ್ಕೋಸ್ಕರವಾಗಿ ಲಕ್ಷ ಖರ್ಚು ಮಾಡಿ ಇಲ್ಲಿಯವ್ರು ಯಾಕೆ ನೀವು ಮಾಡೋಕ್ಕೆ ಹೋಗ್ತೀರಾ? 3 ಕೋಟಿ ಮಾಡಿದೆ, 4 ಕೋಟಿ ಖರ್ಚು ಮಾಡಿದೆ ಹೆಂಗಂತ. 3 ಕೋಟಿ 4 ಕೋಟಿ ಬ್ಯಾಂಕಲ್ಲಿ ಇಕ್ಬಿಟ್ರೆ ಆಗೋಯ್ತದಲ್ವಾ? ಯಾಕಪ್ಪ ಎಲೆಕ್ಷನ್ಗೆ ಬರಬೇಕು? 3 ಕೋಟಿ ಇಕ್ಬಿಟ್ರೆ ಎಷ್ಟು? ಆಗಲೇ ಅವರೇ 1% ಹಾಕ್ಕೊಳ್ಳಿ ಲೆಕ್ಕ. ಸಾಲಲ್ವ ನಿಮಗೆ? 1 ಲಕ್ಷ 2 ಲಕ್ಷ ಇದೇ ಬಡ್ಡಿನೇ ಬರ್ತದಪ್ಪ. ಅದನ್ನೇ ತಿಂದ್ಕೊಂಡು ಆರಾಮಾಗಿರ್ಬೋದಲ್ವಾ? ಅದಕ್ಕೆ ಯಾಕೆ ಇಲ್ಲಿ ಬಂದು ನಾನು ರಾಜ್ಯಕ್ಕಾಗಿ ದೇಶಕ್ಕಾಗಿ ತ್ಯಾಗ ಮಾಡ್ತಾಯಿದ್ದೀನಿ, ನಾನು ಕಟ್ಟಾಗ್ತಾ ಇದ್ದೀನಿ ಅಂತ ಹೇಳಬೇಕು? ಎಲ್ಲಿ ಏನು 1 ರೂಪಾಯಿ ಉಪಯೋಗ ಇಲ್ಲಪ್ಪ ನೋಡಿದ್ರೆ. 1 ರೂಪಾಯಿ ಉಪಯೋಗ ಇಲ್ಲ. ಈಗಾಗಲೇ 10 ರಿಂದ 15 ಜನ ಏನು ಕೂಗಾಡ್ಕೊಂಡು ಎಲ್ಲ ಏನೋ ರಾಜೀನಾಮೆ ಕೊಟ್ಬಿಟ್ಟು ಕಾಂಗ್ರೆಸ್ ಪಕ್ಷನ ನಾಶ ಮಾಡಿಬಿಟ್ರೆ ಏನೋ ಅಂತ ನಂಗೆ ಕೂಗಾಡಿದ್ರಿ ನಿನ್ನೆ ಎಲ್ಲ. ಇವತ್ತೆಲ್ಲಿ ಟುಸ್ ಪಟಾಕಿ. ಬೆಳಗ್ಗೆ ಏನೋ ಇತ್ತು, ಆಮೇಲೆ ಬತ್ತದು ಬಿಸಿ ಏರಿದಾಗೆಲ್ಲನೂ ಕಮ್ಮಿ ಆಗೋಯ್ತು. ಇನ್ನು ರಾತ್ರಿಗೆ ಅದು ಇರಲ್ಲ. ಆಮೇಲೆ ಎಲ್ಲರೂ ಹೋಗ್ತೀರಾ, ಒಂದಷ್ಟು ಪಾರ್ಟಿ ಗೀಟಿ ಮಾಡಿಸ್ಕೊತೀರಾ. ಯಾಕೆಂದರೆ ಅವನಿಗೆ ಎಮ್.ಎಲ್.ಎಗೆ ಇನ್ನೇನು ಕೆಲಸ? ಅದೇನೇ ಕೊಡೋದು ಕೆಲಸ. ಆ ತಣ್ಣೀರು ಶೇಟ್ ಹತ್ರ ಯಾರೋ ಒಬ್ಬ ಹುಡುಗ ವಿಷ ಕುಡ್ದವನಂತೆ. ಏನಾದ್ರು ಜೀವಕ್ಕೆ ಅಪಾಯ ಆಗೋದ್ರೆ ಯಾರು ಇದಕ್ಕೆ ಎಲ್ಲ ಇದು? ನೀವುಗಳೆಲ್ಲ ಹೆಂಗೆ ಹೇಳಬೇಕು ಹುಡುಗರಿಗೆ, ಯೂತ್ಸ್ಗಳಿಗೆ? ಅವ್ರಿಗೆ ಕಾಮನ್ ಸೆನ್ಸ್ ಇರೋಲ್ಲ ಮಕ್ಕಳಿಗೆ. ಆ ಕಾಮನ್ ಸೆನ್ಸ್ ಗಮನ ಮಾಡಿಸ್ಬೇಕು. ಯಾರಿಂದನೂ ಇಲ್ಲಪ್ಪ, ನಿನ್ನಿಂದ ನಾನಲ್ಲ, ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇರೋದು ನನ್ನ ಜೀವನಕ್ಕೋಸ್ಕರ. ನೀವು ಈ ಥರ ನಡ್ಕೊಳ್ಬೇಡಿ. ನನಗೆ ಮಂತ್ರಿ ಸ್ಥಾನನೀಗ ಕೊಡೋದು ಬಿಡೋದು ಹೈಕಮಾಂಡು. ನೀವು ಸ್ಟ್ರೈಕ್ ಮಾಡಿಬಿಟ್ರೆ, ಹಿಂಗೆಲ್ಲ ಹೋರಾಟ ಮಾಡ್ಕೊಂಡು ಕೂಗಾಡ್ಕೊಂಡ್ರೆ ಆಯ್ತದ ಅಂತ ಹೇಳ್ಬೇಕು ತಾನೆ, ಹೇಳ್ಬೇಕು ತಾನೆ. ಹೇಳೋದು ಬಿಟ್ಬಿಟ್ಟು ಅವ್ರಿಗೆಲ್ಲರಿಗೂ ಆಯಿತು ಹೋಗಿ ಅಂತ ಏನೋ ಸದ್ದು ಮಾಡಿ ಹಿಂಗಂತ ಸದ್ಯಕ್ಕೆ ಬಿಟ್ಬಿಟ್ಟು ಆಮೇಲೆ ಬೇಡ ಹಂಗಂತಂದರೆ ಕಾವೇರ್ಬಿಟ್ರೆ ಆಮೇಲೆ ಬಿಟ್ಟಾರ ಹುಡುಗರು ಮತ್ತೆ ಎಲ್ಲ ಕುಣಿದಾಡ್ತಾಯಿರ್ತಾರಪ್ಪ. ಕುಣಿದಾಡಿ ಕಿರ್ಚಾಡಿ. ಅಲ್ಲ, ಮುಖ್ಯಮಂತ್ರಿ ಹೆಂಗೆ ಕೂತ, ಮಾಜಿ ಮುಖ್ಯಮಂತ್ರಿ ಹೆಂಗೆ ಕೂತವ್ರೆ ಗೊತ್ತಾ? ಏನೂ ಗೊತ್ತೇ ಇಲ್ಲ ಪಾಪ, ರಾಜ್ಯದಲ್ಲೇ ಇಲ್ಲ. ಯಾಕೆ? ರಾಜ್ಯಕ್ಕೆ ಸಂಬಂಧನೇ ಇಲ್ಲದಿದ್ದಂಗೆ ಕೂತಿದ್ದಾರೆ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು. ಸಂಬಂಧ ಇಲ್ವಾ ಮಾಜಿ ಮುಖ್ಯಮಂತ್ರಿಗಳೇ? ಸಂಬಂಧ ಇದ್ರ ಮೇಲೆ ಯಾಕೆ ನೀವು ಕರೆದು ಹುಡುಗರುಗಳಿಗೆಲ್ಲ ಎಲ್ಲ ಎಮ್.ಎಲ್.ಎಗಳಿಗೂ ಒಂದು ಮಾತು ಹೇಳ್ಬಾರ್ದು?
ನಿಮ್ಗೆ ಯಾರಿಗೋ ಹೇಳ್ದವ್ರಿಗೊಬ್ರಿಗೆ ಮಂತ್ರಿ ಪದವಿ ಕೊಟ್ಟಿಲ್ಲ ಹಂಗಂತ ನಿಮಗೆ ಬೇಸರ ಆಗ್ಬಿಡುತ್ತೆ. ಇನ್ನೆಷ್ಟು ಜನಕ್ಕೆ ಕೊಡಬೇಕಪ್ಪ? ಇರೋ ಎಲ್ಲ ನಿನ್ನ 30 ಜನನೂ ಇತ್ತು, 34 ಜನಕ್ಕೂ ಕೊಟ್ಟಿದ್ರು ನಿಂಗೆ ಸಮಾಧಾನ ಆಯ್ತಾ ಇರಲಿಲ್ಲ. ಹಾಗೇನಂತಿದ್ದೆ ಗೊತ್ತಾ, ಅಯ್ಯೋ ನಾನೇ ಮುಖ್ಯಮಂತ್ರಿ ಆಗ್ಬೋದಾಗಿತ್ತಲ್ಲ ಅಂತ. ಸುಮ್ಮನೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು, ಇದು ಬ್ಲ್ಯಾಕ್ ಮೇಲೇ ಏನು ಅಂತ ಅನ್ಕೋಬೇಕು, ಇದು ಡ್ರಾಮಾ ಅಂತ ಅನ್ಕೋಬೇಕು. ಇದು ಬ್ಲ್ಯಾಕ್ ಮೇಲ್ ಅಲ್ಲ, ಡ್ರಾಮಾ ಸುಮ್ಮನೆ. ಅದಕ್ಕೆ ಅವ್ರು ರಾಹುಲ್ ಗಾಂಧಿ ಹೇಳಿರೋದು, ಯಾವ ಬ್ಲ್ಯಾಕ್ ಮೇಲ್ಗೂ ಎದುರಲ್ಲ, ಏನಿಲ್ಲ, ರಾಜೀನಾಮೆ ಕೊಟ್ಕೊಳ್ಳಿ ಅಂತ ಹೇಳಿರೋದು. ಭಾಳ ಒಳ್ಳೆ ಕೆಲಸ ಮಾಡ್ದಪ್ಪ, ಒಳ್ಳೆ ಕೆಲಸ ಮಾಡವ್ರೆ. ಇನ್ನೊಂದು ಸತಿ ಇವ್ರು ಯಾರೂ ಉಸಿರು ಒಯ್ಯಂಗಿಲ್ಲ, ಕೈ ಪೀಕ್ ಅನ್ನಂಗಿಲ್ಲ. ಕೂಗಾಡ್ಕೊಂಡು ರಾತ್ರಿಗೆ ತಂಪಾಗೋಯ್ತಾರೆ, ನಾಳೆಯಿಂದ ಎದ್ದು ಮಾಮೂಲಿಯಾಗಿ ಮನೆಗೆ ಹೋಯ್ತಾರೆ ಅಷ್ಟೇ. ಅವ್ರವ್ರ ಮನೆಯಲ್ಲಿ ಅವ್ರ ಹುಡುಗರು ಇರ್ತಾರೆ. ಇವತ್ತೊಂದಿನ ಕೂಗಾಡ್ಕೋಬೋದಾ? ಕೂಗಾಡ್ಕೊಳ್ಳಿ. ಅದು ಎಷ್ಟು ದಿನ ಕೊಟ್ಟಿಯಪ್ಪ ನೀನು ಸಪೋರ್ಟು? ಅವ್ರಿಗೆ ಊಟ ತಿಂಡಿ ಖರ್ಚು ಎಲ್ಲ ಏನು ಇನ್ನೊಂದು 2 ದಿನ ಕೊಡ್ಬೋದಾ? ಅಷ್ಟೇ. ಆಮೇಲೆ ಏನು ಮಾಡ್ತೀಯ? ಆಮೇಲೆ ಏನೇನು ಮಾಡ್ತೀರಿ MLAಗಳ? ಇದೆಲ್ಲ ಕಾಮನ್ ಸೆನ್ಸ್ ಒಂಚೂರು ಯೋಚನೆ ಮಾಡಬೇಕು. ಆಯಿತು, ಇಷ್ಟು ಹೇಳಿ ನನ್ನ ಮಾತನ್ನೀಗ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಇದು ಒಂದು ರಾಜ್ಯದ ಹರಟೆ. ರಾಜ್ಯದ ಹರಟೆ ಎಷ್ಟು ಚೆನ್ನಾಗಿದೆ ನೋಡಿ ಇದು. ಜೈ ಹಿಂದ್.